ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಐಶ್ವರ್ಯ. ಸೊ ಇವತ್ತು ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಿರ್ತೀನಿ. ಸೊ ಬೇಸಿಕಲಿ ನಾನು ಧ್ಯಾನಕ್ಕೆ ಬಂದು ಒಂದು 5 ವರ್ಷ ಆಗ್ತಾಯಿದೆ. ಸೊ ನಾನು ಧ್ಯಾನಕ್ಕೆ ಯಾವುದೇ ಒಂದು ಪರ್ಪಸ್ಸಿಂದ ಬರಲಿಲ್ಲ. ಏನೋ ಅಮ್ಮ ಅಪ್ಪ ಮನೇಲಿ ಎಲ್ಲರೂ ಧ್ಯಾನ ಮಾಡ್ತಿದ್ರು, ಹಾಗಾಗಿ ನಾನು ಧ್ಯಾನ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇನಿಷಿಯಲಿ ನನಗೆ 5ನೇ ಕ್ಲಾಸಿಂದ ಧ್ಯಾನ ಗೊತ್ತಿತ್ತು, ಆದರೆ ನಾನು ಅಷ್ಟು ಧ್ಯಾನ ಅದ್ರ ಮೇಲೆ ಫೋಕಸ್ ಅಂದರೆ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಬಟ್ 5 ವರ್ಷದ ಹಿಂದೆ ಐ ಸ್ಟಾರ್ಟೆಡ್ ಮೆಡಿಟೇಟಿಂಗ್. ಅಂದರೆ ಫಸ್ಟ್ ಧ್ಯಾನ ಕೂತ್ಕೊಂಡಿದ್ದ ತಕ್ಷಣ ತುಂಬಾ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಯಿತು. ಧ್ಯಾನಕ್ಕೆ ಫಸ್ಟ್ ಟೈಮ್ ಕೂತ್ಕೊಂಡಿದ್ದ ತಕ್ಷಣವೇ ನನಗೆ ವಿಷನ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಹಿಮಾಲಯದಲ್ಲಿದ್ದಂಗೆ, ಆಮೇಲೆ ಅಲ್ಲಿಂದ ನಾನು ಒಂದು ಕಾಡಿಗೆ ಹೋಗ್ತಾ ಇದ್ದಂಗೆ, ಅಲ್ಲಿ ನಾನು ಎಲ್ಲ ಪ್ರಾಣಿಗಳ ಶಕ್ತಿಯನ್ನೆಲ್ಲ ನಾನು ತೊಗೊತಾ ಇರೋ ಹಾಗೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಬಂತು. ಅದಾದಮೇಲೆ ನಾನು ತುಂಬ ಗ್ರೋತ್ ಅನ್ನೋದು ಅಥವಾ ಆ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಆ ಒಂದು ಅನುಭವ ಆಗಿದ ತಕ್ಷಣ ನನಗೆ ಎಲ್ಲ ಅಂದರೆ ನನ್ನ ಲೈಫ್ ನನ್ನ ಪಾಸ್ಟ್ ಲೈಫ್ಸ್ ಆಗಿರ್ಬೋದು ಎಲ್ಲನೂ ಗೊತ್ತಾಯಿತು ನನಗೆ. ಸೊ ನಾನು ಅಯ್ಯಪ್ಪ ಪಿಂಡಿ ಸರ್ನ ಮೀಟ್ ಮಾಡಿದ ಮೇಲೇ ನನಗೆ ತುಂಬ ವಿಷಯ ಅನ್ನೋದು ಗೊತ್ತಾಯಿತು. ನಾನು ಪಾಸ್ಟ್ ಲೈಫಲ್ಲಿ ಏನಾಗಿದ್ದೆ ಮತ್ತು ಅದಕ್ಕಿಂತ ಪಾಸ್ಟ್ ಲೈಫಲ್ಲಿ ಏನಾಗಿದೆ ಎಲ್ಲನೂ ನನಗೆ ಗೊತ್ತಾಯಿತು. ಆ್ಯಂಡ್ ನಾನು ಧ್ಯಾನದಲ್ಲಿ ಕೂತ್ಕೊಳ್ಳೋವಾಗ ಮೊದಲನೇದಾಗಿ ನನಗೆ ಕಲರ್ಸ್ ಕಾಣಿಸೋದು ಮತ್ತು ಮೇನ್ಲಿ ಅನಿಮಲ್ಸ್ ಕಾಣಿಸೋದು. ಅಂದರೆ ತುಂಬ ಜಿಂಕೆಗಳು ಮತ್ತು ಎಲಿಫೆಂಟ್ಸ್ ಎಲ್ಲ ಬಂದು ನನಗೆ ಕಲರ್ಸ್ ಕೊಟ್ಟು ಹೋಗೋದು. ಆ್ಯಂಡ್ ರೀಸೆಂಟಾಗಿ ನಾನು ಧ್ಯಾನ ಮಾಡುವಾಗ ನನಗೆ ಏನು ಎಕ್ಸ್ಪೀರಿಯನ್ಸ್ ಬಂತು ಅಂದರೆ, ನಾನು ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾ ಇರೋ ಸಮಯದಲ್ಲಿ ವಿಷನ್ ಥರ ಬಂತು. ಆ ವಿಷನ್ ಹೇಗೆ ಅಂದರೆ, ನಾನು ಧ್ಯಾನ ಮಾಡ್ತಾ ಇರೋ ಸಮಯದಲ್ಲಿ ಯಾವುದೋ ಒಂದು ಹಾವು, ಅಂದರೆ ಒಂದು ಕಪ್ಪಗಿರುವಂಥ ಹಾವು ನನ್ನನ್ನು ಸುತ್ತಾಕೊಂಡು ಇದೆ. ಸೊ ಅದು ನನಗೆ ಭಯ ಅನ್ನಿಸ್ಲಿಲ್ಲ. ಆದ್ರೂ ಓಕೆ ಏನೋ ಇದೆ ಬರ್ತಾ ಇದೆ, ನಾನು ಅದನ್ನು ಇಗ್ನೋರ್ ಮಾಡೋಕ್ಕೂ ಹೋಗಲಿಲ್ಲ. ಮತ್ತು ಹಾಗೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಅದು ನನಗೆ ಗೊತ್ತಾಯಿತು ಅದು ಏನು ಅಂದರೆ, ನಾನು ಧ್ಯಾನದಿಂದ ಆಚೆ ಬಂದರೆ ನನಗದು ಕಚ್ಚುತ್ತೆ. ಹಾಗೆ ನಾನು ಮೆಡಿಟೇಟ್ ಮಾಡ್ತಿರೋ ಜಾಗದಲ್ಲಿ ಯಾವ ಅನಿಮಲ್ಸು ನನ್ನನ್ನು ಏನೂ ಮಾಡಬಾರ್ದು ಅಂತ ಒಂದು ಪ್ರೊಟೆಕ್ಷನ್ ಥರನೂ ಅದನ್ನು ನಾನು ಕಾಯ್ತಾ ಇದೆ. ಸೊ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಬಂದು ನನಗೆ ರೀಸೆಂಟಾಗಿ ಆಗಿದೆ. ಅದಾದಮೇಲೆ ಇನ್ನೂ ಹೇಳ್ಕೊಂಡವ್ರೆ ತುಂಬಾ ಎಕ್ಸ್ಪೀರಿಯನ್ಸಸ್ ಇದೆ. ಅದಾದಮೇಲೆ ನಾನು ಈ ಗಾರ್ಲಿಕ್ ಮತ್ತು ಗಾಸಿಪ್ ಅಷ್ಟು ಫಾಲೋ ಮಾಡ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ರೀಸೆಂಟಾಗಿ ಒಂದು ಚಾಲೆಂಜ್ ತೊಗೊಂಡಾದಮೇಲೆ ಆವಾಗಿಂದ ಗಾಸಿಪ್ಪು ಮತ್ತು ಗಾರ್ಲಿಕ್ ಬಿಟ್ಟಿದ್ದೀನಿ. ಅದಕ್ಕೆ ಮುಂಚೆ ನಾನು ಗಾರ್ಲಿಕ್ ತಿಂತಿದ್ದೆ. ಐ ವಾಸ್ ಬಾರ್ನ್ ವೆಜಿಟೇರಿಯನ್. ಆದರೆ ನಾನು ಗಾಸಿಪ್ ಅಂತೂ ಕಾಲೇಜಲ್ಲಿ ಅಥವಾ ವರ್ಕ್ ಪ್ಲೇಸಲ್ಲಿ ಎಲ್ಲನೂ ತುಂಬಾ ಗಾಸಿಪ್ ಇರ್ತಿತ್ತು. ಆ್ಯಂಡ್ ಪತ್ರಿಜಿ ಅವ್ರು ಹೇಳ್ತಾಯಿದ್ರು ನೋ ಗಾಸಿಪ್ ಆ್ಯಂಡ್ ನೋ ಗಾರ್ಲಿಕ್, ನೋ ನಾನ್ ವೆಜ್ ಅಂತ ಹೇಳಿ. ಸೊ ಗಾರ್ಲಿಕ್ ಅಂತೂ ಬಿಡೋಕ್ಕೆ ಅಷ್ಟು ಆಗ್ತಾ ಇರಲಿಲ್ಲ, ಯಾಕೆಂದರೆ ಎಲ್ಲ ಕಡೆ ಹೋದ ಜಾಗದಲ್ಲಿ ಮತ್ತು ಎಲ್ಲ ಫ್ರೆಂಡ್ಸ್ ಜೊತೆ ಹೋದಾಗ ತಿನ್ನಲೇಬೇಕಾಗ್ತಿತ್ತು. ಯಾಕೆಂದರೆ ಗೆಟ್ ಟುಗೆದರ್ ಆದಾಗೆಲ್ಲ ತಿನ್ನಲೇಬೇಕಾಗ್ತಿತ್ತು. ಬಟ್ ಈ ಚಾಲೆಂಜ್ ಅಂತ ಒಂದಿತ್ತು, ಅದನ್ನು ನಾನು ಆ್ಯಕ್ಸೆಪ್ಟ್ ಮಾಡಿದ ಮೇಲಿಂದ ನಿಷ್ಠೆಯಿಂದ ಮಾಡೋಕ್ಕೆ ಸ್ಟಾರ್ಟ್ ಆದೆ. ಸೊ ನಿಷ್ಠೆಯಿಂದ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ತುಂಬಾ ಚೇಂಜಸ್ ಅನ್ನೋದು ಕಾಣಿಸ್ತಾ ಇದೆ ನನಗೆ. ಸೊ ಗಾರ್ಲಿಕ್ ಮತ್ತು ಗಾಸಿಪ್ ಅನ್ನೋದು ಸೋಲ್ ಕ್ಯಾನ್ಸರ್ ಅಂತ ನಾನು ಯಾವಾಗ ಕೇಳ್ಪಟ್ನೋ ಆವಾಗಿಂದ ನನಗೆ ತುಂಬಾ ಅವೇರ್ನೆಸ್ ಬಂತು. ಸೊ ನಾನು ಕೇಳ್ಪಟ್ಟಿದ್ದೆ, ಅಂದರೆ ಗಾಸಿಪ್ ಮಾಡೋ ಫ್ರೆಂಡ್ಸು ಅಂದರೆ ಅದು ಅಷ್ಟು ಕ್ವಾಲಿಟಿ ಅಲ್ಲ. ಸೊ ನೀವು ಗಾಸಿಪ್ ಮಾಡೋ ಫ್ರೆಂಡ್ಸನ್ನ ಚೂಸ್ ಮಾಡಿದರೆ ಅಷ್ಟು ಕ್ವಾಲಿಟೇಟಿವ್ ಫ್ರೆಂಡ್ಶಿಪ್ ಅಲ್ಲ ಅಂತ ಹೇಳಿ ನನಗೆ ಗೊತ್ತಾಯಿತು. ಸೊ ಹಾಗಾಗಿ ನನ್ನ ಲೈಫಲ್ಲಿ ತುಂಬಾ ಫ್ರೆಂಡ್ಸ್ನ ಕಳ್ಕೊಂಡೆ, ಆದರೂ ನನಗೇನು ರಿಗ್ರೆಟ್ ಮಾಡ್ತಾ ಇಲ್ಲ. ಆಮೇಲೆ ಗಾರ್ಲಿಕ್ ಎಲ್ಲ ಕಡೆ ಹೋದ್ರೂ ಗಾರ್ಲಿಕ್ ಇರ್ತಾಯಿತ್ತು. ಮನೇಲೂ ಪ್ರಿಪೇರ್ ಮಾಡ್ತಿದ್ವಿ ಗಾರ್ಲಿಕ್ ಎಲ್ಲ ಹಾಕಿ. ಬಟ್ ನಾನ್ ವೆಜ್ ತಿಂತಾ ಇರಲಿಲ್ಲ. ಸೊ ಬಾರ್ನ್ ವೆಜಿಟೇರಿಯನ್. ಸೊ ಗಾರ್ಲಿಕ್ ಬಿಡೋದು ಸ್ವಲ್ಪ ಕಷ್ಟ ಆಯಿತು. ಗಾಸಿಪ್ ಬಿಟ್ರೂ ಗಾರ್ಲಿಕ್ ಬಿಡೋದು ಸ್ವಲ್ಪ ಕಷ್ಟ ಆಯಿತು. ಅದಾದಮೇಲೆ ನಿಧಾನಕ್ಕೆ ಕೆಲವೊಂದು ಚಾಲೆಂಜಸ್ಗಳನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಗಾರ್ಲಿಕ್ಕೂ ಬಿಟ್ಟೆ. ಆ್ಯಂಡ್ ಆವಾಗಿಂದ ತುಂಬಾ ಚೇಂಜಸ್ ಕಾಣಿಸ್ತಾ ಇದೆ ನನಗೆ. ಅದನ್ನು ಬಿಟ್ಟ ಮೇಲೆ ಮತ್ತು ಈ ಆರ್ಟ್ ಆ್ಯಕ್ಟಿವಿಟೀಸ್ ಅಂತ ಒಂದು ಹೇಳ್ತಾರಲ್ಲ, ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದ ಮೇಲೇ ನನಗೆ ಇಂಟ್ಯೂಷನ್ಸ್ ಅನ್ನೋದು ಎಲ್ಲ ಸ್ಟಾರ್ಟ್ ಆಯಿತು. ಸೊ ಬೇಸಿಕ್ಲಿ ಒಂದು 3 months ಹಿಂದ್ಗಡೆಯಿಂದ ನಾನು ಈ ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ಮೇಲೆ, ಅಯ್ಯಪ್ಪ ಪಿಂಡಿ ಸರ್ ಕೊಟ್ಟಿರೋ ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದ ಮೇಲೇ ನನಗೆ ತುಂಬ ಥರವಾದ ಇಂಟ್ಯೂಷನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಮುಂಚೆ ನಾನು ಯೋಚನೆ ಮಾಡ್ತಿದ್ದೆ, ಏನು ಇಂಟ್ಯೂಷನ್ಸ್ ಅಂತ ಹೇಳ್ತಾರಲ್ವ, ನನಗೆ ಯಾವುದೇ ಥರ ಇಂಟ್ಯೂಷನ್ಸ್ ಬರ್ತಾ ಇಲ್ವಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ನಾನು ಈ ಗಾರ್ಲಿಕ್ ಆ್ಯಂಡ್ ಗಾಸಿಪ್ ಐ ಥಿಂಕ್ ಅದನ್ನು ಬಿಟ್ಟ ಮೇಲಿಂದನೇ ನನಗೆ ಸ್ವಲ್ಪ ಇಂಟ್ಯೂಷನ್ಸ್ ಅಥವಾ ಅದು ಸ್ಟಾರ್ಟ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಓವರಾಲ್ ಇವಾಗ ಯಾವುದೇ ಕೆಲಸ ಆಗಬೇಕಾಗಿದ್ರೂ ನಾನು ಐ ಆಮ್ ಯೂಸಿಂಗ್ ಮೈ ಇಂಟ್ಯೂಷನ್ಸ್. ಆ್ಯಂಡ್ ರೀಸೆಂಟ್ಲಿ ನಾನು ಒಂದು 4 ಸೆಷನ್ಸ್ ಕೊಟ್ಟೆ. 4 ಸೆಷನ್ಸು ಕೊಡೋವಾಗ್ಲೂ ಅಷ್ಟೇ, ಬೇಸಿಕಲಿ ನಾನು ಸ್ಟಾರ್ಟಿಂಗಲ್ಲಿ ಪ್ರಿಪೇರ್ ಆಗಿರಲಿಲ್ಲ ಏನು ಸೆಷನ್ ಕೊಡಬೇಕು ಏನು ಅಂತ. ಬಟ್ ಕೊಡಬೇಕಾಗಿತ್ತು, 4 ಸೆಷನ್ಸ್ ಕೊಡಬೇಕಾಗಿತ್ತು. ಸ್ಟಾರ್ಟಿಂಗಲ್ಲಿ ಒಂದು ಸೆಷನ್ ಕೊಡಬೇಕಾಗಿತ್ತು ಆ್ಯಂಡ್ ಲಿಮಿಟೆಡ್ ಟೈಮ್ ಇತ್ತು ಅದಕ್ಕೆ.
ನಾನು ಒಂದು ರಾತ್ರಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾ ಇದ್ದೀನಿ. ಮೆಡಿಟೇಟ್ ಮಾಡೋ ಸಮಯದಲ್ಲಿ ನನಗೆ ಒಂದು ಇಂಟ್ಯೂಷನ್ ಬಂತು. ನೀನು PMC ಕೊಪ್ಪಳದಲ್ಲಿ ಒಂದು ಸೆಷನ್ ಕೊಡಬೇಕು, ಅದು ಯು ಹ್ಯಾವ್ ಟು ಟಾಕ್ ಅಬೌಟ್ ಲರ್ನಿಂಗ್ಸ್, ಅಂದರೆ ಕಲಿಕೆಯ ಮಾಹಿತಿಯನ್ನು ನೀವು ತಿಳಿಸ್ಬೇಕು ಅಂತ ಹೇಳಿದರು ಅಂತ ಇಂಟ್ಯೂಷನ್ ಬಂತು. ನಾನು ಇಂಟ್ಯೂಷನ್ನ ಯಾವತ್ತೂ ಅಂದರೆ ಕಾಯ್ಸೋಕ್ಕೆ ಐ ವಿಲ್ ನಾಟ್ ಲೈಕ್. ನಾನೇನು ಮಾಡಿದೆ, ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾನು PMC ಕೊಪ್ಪಳ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ನಾನು ಸೆಷನ್ ಕೊಡಬೇಕು ಅಂತ ಅನ್ಕೊತಾ ಇದ್ದೀನಿ ಈ ಟಾಪಿಕ್ ಮೇಲೆ ಅಂತ ಹೇಳಿದರೆ, ನೆಕ್ಸ್ಟ್ ಡೇನೇ ಅವ್ರು ಅರೇಂಜ್ ಮಾಡಿಕೊಡೋಕ್ಕೆ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಅದು ನೆಕ್ಸ್ಟ್ ಡೇನೇ ನಾನು ಒಂದು ಇಂಟ್ಯೂಷನ್ ಟಾಪಿಕ್ ಬಂತಲ್ವ, ಅದ್ರ ಮೇಲೆ ನಾನು ಹೇಳಿದೆ. ಅದಾದ ನೆಕ್ಸ್ಟ್ ಡೇನೇ ತಿರ್ಗಾ ಒಂದು ಇಂಟ್ಯೂಷನ್ ಬಂತು, ಇನ್ನೊಂದು ಸೆಷನ್ ಕೊಡಬೇಕು ಅಂತ. ನೆಕ್ಸ್ಟ್ ಡೇನೇ ಇನ್ನೊಂದು ಸೆಷನು ಕೊಟ್ಟೆ. ಅದಾದಮೇಲೆ ಸೊ ಈ ಥರ 4 ಸೆಷನ್ಸ್ ಯಾವ್ಯಾವ್ದು ಕೊಟ್ಟನೋ ಅದು ಎಲ್ಲನೂ ಇಂಟ್ಯೂಷನ್ ಮೇಲೇ ಬೇಸಾಗಿತ್ತು. ಸೊ ಈ ಥರ ಇಲ್ಲಿವರೆಗೂ ಇನ್ನೂ ತುಂಬ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದೆ. ಧ್ಯಾನದಿಂದ ಎಜುಕೇಷನಲ್ಲೂ ನಂಗೆ ತುಂಬ ಹೆಲ್ಪ್ ಆಗಿದೆ. ಅಂದರೆ ನಾನು ಎಕ್ಸಾಮ್ಗೆ ಹೋಗಬೇಕಾಗಿದ್ರೆ, ಅಂದರೆ ಎಕ್ಸಾಮಲ್ಲಿ ಏನಾದರೂ ಕ್ವೆಶನ್ಸ್ ಎಲ್ಲ ಮುಂಚೆನೇ ಗೊತ್ತಾಗ್ಬಿಡ್ತಾಯಿತ್ತು. ಈ ಕ್ವೆಶನ್ಸ್ ಬರುತ್ತೆ, ಓದೋ ಸಮಯದಲ್ಲೇ ನನಗೆ ಓಕೆ ಈ ಕ್ವೆಶನ್ಸ್ ಬರ್ತಾರೆ, ಈ ಕ್ವೆಶನ್ಸ್ ಬರ್ತಿದೆ ಅಂತ ಎಲ್ಲ ಗೊತ್ತಾಗ್ಬಿಡ್ತಾಯಿತ್ತು. ನಾನು ನಂಬಲಿಕ್ಕೆ ಆಗ್ತಾ ಇರಲಿಲ್ಲ, ಏನು ನಂಗೆ ಈ ಥರ ಕ್ವೆಶನ್ಸ್ ಎಲ್ಲ ಮುಂಚೆನೇ ಬರ್ತಿದೆಯಲ್ವಾ, ನಂಬೋದಾ ಬೇಡವಾ ಅಂತ ಹೇಳಿ. ಮತ್ತು ಮಾರನೇ ದಿವಸ ಹೋಗಿ ನಾನು ನೋಡಿದೆ, ಅಂದರೆ ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ಎಲ್ಲ ಇತ್ತು, ನಾನು ಯಾವ್ಯಾವ ಕ್ವೆಶನ್ಸ್ ನನಗೆ ಬಂತೋ ಆ ಕ್ವೆಶನ್ಸ್ ಎಲ್ಲ ಇತ್ತು ನನಗೆ. ಆ್ಯಂಡ್ ದೆನ್ ಲೇಟರ್ ಆನ್ ಆವತ್ತಿಂದ ನಾನು ಇಂಟ್ಯೂಷನ್ನ ತುಂಬಾ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ಎಜುಕೇಷನಲ್ಲೂ ತುಂಬ ಹೆಲ್ಪ್ ಆಗಿದೆ. ಯಾವ ಕಾಲೇಜ್ ಚೂಸ್ ಮಾಡಬೇಕು, ಯಾವ ಕೋರ್ಸ್ ತೊಗೋಬೇಕು, ಮತ್ತು ಎಲ್ಲನೂ ಈ ಒಂದು ಇಂಟ್ಯೂಷನ್ ಅದು ತುಂಬ ಹೆಲ್ಪ್ ಮಾಡಿದೆ. ಆ್ಯಂಡ್ ಮೆಡಿಟೇಷನು ಅಷ್ಟೇ ತುಂಬಾ ಹೆಲ್ಪ್ ಮಾಡಿದೆ. ಪ್ರಾಬ್ಲಿ ಲೈಕ್ 5th or 6th ಸ್ಟ್ಯಾಂಡರ್ಡಿಂದ ನಾನು ಧ್ಯಾನ ಅನ್ನೋದು ಮಾಡೋಕ್ಕೆ ಶುರು ಮಾಡಿದೆ. ಸೊ ಅದಕ್ಕೆ ಮುಂಚೆ ನಾನು ಎಜುಕೇಷನ್ ಅಂದರೆ ಅಷ್ಟು ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಅಮ್ಮ ಅಪ್ಪ ಎಲ್ಲನೂ ಹೊಡೆದು ಬಡ್ದು ಓದು ಮಾಡು ಅಂತ ಎಲ್ಲ ಹೇಳೋದು. ಬಟ್ ಆದರೆ ಅದು ನಂಗೆ ನಿಜವಾಗ್ಲೂ ಎಜುಕೇಷನ್ನ ಎಂಜಾಯ್ಮೆಂಟ್ ಅದು ಸಿಗ್ತಾ ಇರಲಿಲ್ಲ. ಎಜುಕೇಷನ್ ಅಂದರೆ ನಾರ್ಮಲ್ ಅದೊಂದು ಬರ್ಡನ್, ಅದೊಂದು ಟೆನ್ಷನ್ ಆ ಥರ ನೋಡ್ತಿದ್ದೆ. ಬಟ್ ಆಫ್ಟರ್ ಮೆಡಿಟೇಷನ್ ಆದಮೇಲೆ ನಾನು ಆ ರಿಯಲ್ ಬ್ಯೂಟಿಯನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ರಿಯಲ್ ಲೈಫ್ ಎಜುಕೇಷನ್ ಅದು ರಿಯಲ್ ಲೈಫಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ, ಅದರ ನಮ್ಗೆ ಏನೇನು ಉಪಯೋಗ ಇದೆ ಅಂತ ಎಲ್ಲನೂ. ಸೊ ನಾನು ಆಗಲೇ ಹೇಳ್ದಂಗೆ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಯಾವ್ಯಾವ ಕ್ವೆಶನ್ಸ್ ಬರುತ್ತೆ ಎಕ್ಸಾಮ್ಸಲ್ಲಿ ಅಂತ ಎಲ್ಲನೂ ಗೊತ್ತಾಗ್ತಾ ಇತ್ತು. ಆ್ಯಂಡ್ ರೀಸೆಂಟ್ಲಿ ನಾನು ಇವಾಗ BBA ಓದ್ತಾ ಇರೋದ್ರಿಂದ ನಾನು ಫಸ್ಟ್ ಡೇ ಕ್ಲಾಸಿಗೆ ಹೋಗಿದ ತಕ್ಷಣ ನಾನು ಅಂದ್ಕೊಂಡಿದ್ದೆ ನನಗೆ ಸ್ಪಿರಿಚುವಲ್ ಫ್ರೆಂಡ್ಸ್ ಬರಬೇಕು, ಸ್ಪಿರಿಚುವಲ್ ಆಗಿರುವಂಥ ಫ್ರೆಂಡ್ಸ್ ಸಿಗಬೇಕು ಅಂತ. ಬಟ್ ನಾನು ಅಲ್ಲಿ ಏನಾಯಿತು ಅಂದರೆ ನಾನು ಫಸ್ಟ್ ಪೀರಿಯಡು ನಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇತ್ತು. ಅಲ್ಲಿ ಸರ್ ಎಂಟ್ರಿ ಕೊಟ್ಟಿದ ತಕ್ಷಣ ಅವರು ಯೂನಿವರ್ಸ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ವೆಜಿಟೇರಿಯನಿಸಮ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಬೇಸಿಕ್ಲಿ ಅದು ಟಾಪಿಕ್ ಬಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಅವರು ಯೂನಿವರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮತ್ತು ಎಲ್ಲ ವೆಜಿಟೇರಿಯನಿಸಮ್ ಬಗ್ಗೆ ಧ್ಯಾನ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಸೊ ಇದು ತುಂಬ ಶಾಕ್ ಆಯಿತು ನನಗೆ, ಏನಿದು ಯಾರೋ ಬಿಸ್ನೆಸ್ ಸರ್ ಅಂತ ಬಂದು ಏನೋ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರಲ್ವಾ ಅಂತ ಹೇಳಿ ನನಗೆ ಶಾಕ್ ಆಯಿತು. ಆ್ಯಂಡ್ ದೆನ್ ಲೇಟರ್ ಆನ್ ದಿನಾಗಲೂ ನಾನು ನೋಡ್ತಾ ಹೋದರೆ, ದಿನಾಗಲೂ ಎವ್ರಿ ಡೇ ಲೆಕ್ಚರ್ ಕೊಡುವಾಗ ಅವರು ದಿನಾಗಲೂ ಯಾವುದೋ ಒಂದು ಸ್ಪಿರಿಚುವಲ್ ಟಾಪಿಕನ್ನು ಹೇಳಿ ಅದನ್ನು ಬಿಸ್ನೆಸ್ಸಿಗೆ ಲಿಂಕ್ ಮಾಡಿ ಮತ್ತೆ ಅವರು ಲೆಕ್ಚರನ್ನು ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಂಗೆ ಮ್ಯಾನಿಫೆಸ್ಟ್ ಅನ್ನೋದು ಆಯಿತು. ನನಗೆ ತುಂಬ ಗಟ್ಟಿಯಾಗಿ ಅಂದ್ಕೊಂಡಿದ್ದೆ ನಾನು ಸಿಗಬೇಕು, ನನಗೆ ಲೈಕ್ ಸ್ಪಿರಿಚುವಾಲಿಟಿಯಲ್ಲಿ ಇರೋರು ಅಟ್ಲೀಸ್ಟ್ ಸಿಗಬೇಕು ನನಗೆ ನಮ್ಮ ಕಾಲೇಜಲ್ಲಿ ಅಂತ. ಸೊ ಹಾಗಾಗಿ ನಮ್ಮ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಸ್ ಅವರು ಎಲ್ರಿಗೂ ಧ್ಯಾನ ಮಾಡಿಸ್ತಾರೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳಿ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಶ್ವಾಸದ ಮೇಲೆ ಧ್ಯಾಸವನ್ನು ನೀಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಅವ್ರು ಯಾವತ್ತು ಯೂನಿವರ್ಸ್ ಬಗ್ಗೆ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವತ್ತು ನನಗೆ ತುಂಬ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಯಿತು. ಸೊ ತಕ್ಷಣ ಅವ್ರ ಜೊತೆ ಹೋಗಿ ನಾನು ಮಾತಾಡಿದೆ, ಅವ್ರಿಗೂ ಗೊತ್ತಾಯಿತು ನಾನು ಮೆಡಿಟೇಟರ್ ಅಂತ, ತುಂಬಾ ಖುಷಿಪಟ್ಟರು. ಆ್ಯಂಡ್ ದೆನ್ ನಾನು ಕನ್ನಡ ಕ್ಲಾಸಲ್ಲೂ ಹಾಗೆ ಆಯಿತು, ಕನ್ನಡ ಲ್ಯಾಂಗ್ವೇಜ್ ಕ್ಲಾಸಲ್ಲಿ. ಇದು ನಾನು ಕನ್ನಡ ಕ್ಲಾಸಿಗೆ ಹೋಗಿದ ತಕ್ಷಣ ಸರು ಶ್ರೀಎಮ್ ಬಗ್ಗೆ ಹೇಳ್ತಿದ್ರು, ಮತ್ತು ಆಟೋಬಯೋಗ್ರಫಿ ಆಫ್ ಅ ಯೋಗಿ ಇದೆಯಲ್ವಾ ಅದ್ರ ಬಗ್ಗೆ ಹೇಳ್ತಾಯಿದ್ರು. ನನಗೆ ತುಂಬ ಶಾಕ್ ಆಯಿತು. ಅಂದರೆ ಫಸ್ಟ್ ಡೇ ಆಫ್ ಕಾಲೇಜ್ ಅದು, ಆದರೆ ಈ ಟೀಚರ್ಸ್ ಎಲ್ಲನೂ ಇಂಟ್ರೊಡ್ಯೂಸ್ ಆದರು. ಬಟ್ ಏನಿದು ಡೈರೆಕ್ಟಾಗಿ ಚಾಪ್ಟರ್ಗೆ ಹೋಗ್ದಿರೆ ಏನು ಇದೆಲ್ಲ ಸ್ಪಿರಿಚುಯಾಲಿಟಿ ಎಲ್ಲ ತರ್ತಾ ಇದ್ದಾರಲ್ವಾ, ಹೇಗೆ ಹೌಸ್ ಇಟ್ ಪಾಸಿಬಲ್ ಅಂತ ನನಗೆ ತುಂಬಾ ಆಶ್ಚರ್ಯ ಆಯಿತು ನನಗದು. ಸೊ ಹಾಗಾಗಿ ಆವತ್ತಿಂದನೂ ನಾನು ನಮ್ಮ ಸರ್ ಎಲ್ಲ ಕೊಲಾಬ್ರೇಟ್ ಆಗಿ ಧ್ಯಾನ ಅಂದರೆ ಏನು ಅಂತೆಲ್ಲ ಹೇಳ್ಕೊಡ್ತಾ ಬರ್ತಾಯಿದ್ವಿ. ಧ್ಯಾನ ಅನ್ನೋದು ಪ್ರತಿಯೊಂದು ಸ್ಟೂಡೆಂಟಿಗೆ ತುಂಬಾ ಇಂಪಾರ್ಟೆಂಟು. ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿಕೊಂಡ್ರೇ ನಾವು ಒಂದು ಸ್ಟೇಜಿಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಎಜುಕೇಷನಲ್ ಆಗಿರಲಿ, ನಾನು ಯಾವ ಕೋರ್ಸ್ ತೊಗೋಬೇಕು, ಯಾವ ಕಾಲೇಜಲ್ಲಿ ಓದಬೇಕು, ಫ್ಯೂಚರಲ್ಲಿ ಏನು ಮಾಡಬೇಕು, ಎಲ್ಲ ಥರವಾದ ಕ್ಲಾರಿಟಿ ಸಿಕ್ಕಿದೆ ನನಗೆ ಧ್ಯಾನದಿಂದ. ಸೊ ಹಾಗಾಗಿ ನಾನು ಈ PMC ಕನ್ನಡ ಚಾನಲ್ ನೋಡ್ತಾ ಇರೋರಿಗೆಲ್ಲನೂ, ಈ ವಿಡಿಯೋ ನೋಡ್ತಿರೋರಿಗೆಲ್ಲನೂ ಧ್ಯಾನ ತುಂಬ ಇಂಪಾರ್ಟೆಂಟ್ ಇದೆ. ಅಟ್ಲೀಸ್ಟ್ ಲೈಕ್ ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಇದೆ. ತುಂಬಾ ಅದು ಧ್ಯಾನ ಅನ್ನೋ ಒಂದು ಆರ್ಟಿಗೆ ಇಳಿದ ತಕ್ಷಣ ಅದರಿಂದ ಆಶೆ ಪಡೋಕ್ಕಂತೂ ಸಾಧ್ಯ ಇಲ್ಲ. ಸೊ ನಾನು ಸಾಕ್ಷಿ ಇದಕ್ಕೆ. ಸೊ ಹಾಗಾಗಿ ಎಲ್ಲರೂ ಆಲ್ ದ ಸ್ಟೂಡೆಂಟ್ಸ್ ಎಲ್ಲರೂ ಧ್ಯಾನ ಮಾಡಿ, ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ, ಅದನ್ನೆಲ್ಲ ಟ್ಯಾಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ.
ಸೊ ನಾನು ಅಮ್ಮ ಮೊದಲೆಲ್ಲ PMC ಕನ್ನಡದಿಂದನೇ ಅವರು ಧ್ಯಾನಕ್ಕೆ ಬಂದಿದ್ದು. ಸೊ PMC ಕನ್ನಡ ಚಾನಲಿಂದನೇ ಅವರು ಈ ಧ್ಯಾನ ಅಂದರೆ ಏನು ಮತ್ತು ಏನೋ ಒಂದು ಸ್ಪಿರಿಚುವಲ್ ಸರ್ಚ್ ಅಂತ ಅವ್ರಿಗಿತ್ತು. ಬಟ್ ಅದು ನಿಜವಾಗ್ಲೂ ಅವ್ರಿಗೆ ಅದು ಸಿಕ್ಕಿರೋದು ಅಂದರೆ ಅವರು PMC ಕನ್ನಡ ನೋಡಿದ್ರಿಂದ. ಸೊ ಅದರಲ್ಲಿ ತುಂಬ ಗ್ರೇಟ್ ಮಾಸ್ಟರ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದ್ರಲ್ಲಾಗಿರಲಿ, ಆವತ್ತಿಂದ ಅವರು ತುಂಬಾ PMC ಕನ್ನಡ ಮಾತ್ರನೇ ನೋಡ್ತಾಯಿದ್ರು. ಯಾಕೆಂದರೆ ಅದರಲ್ಲಿ ಬರೋ ಮಾಸ್ಟರ್ಸ್ ಆಗಿರಲಿ, ಅಲ್ಲಿ ಬರೋ ಎಕ್ಸ್ಪೀರಿಯನ್ಸಸ್ ಆಗಿರಲಿ ತುಂಬಾ ಕ್ಲಾರಿಟಿ ಇರ್ತಿತ್ತು. ಮತ್ತು ಹಾಗಾಗಿ ನನಗೂ ಅಷ್ಟೇ ನಾನು ನೋಡ್ತಾನೆ ಇರ್ತೀನಿ PMC ಕನ್ನಡದಿಂದ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸಸ್, ಗ್ರೇಟ್ ಮಾಸ್ಟರ್ಸಿಂದ ಎಕ್ಸ್ಪೀರಿಯನ್ಸಸ್ ಕೇಳೋದು ಮತ್ತು ಅವರಿಂದ ತುಂಬಾ ಕಲಿಕೆ ಇರುತ್ತೆ ನಮಗೆ. ಸೊ ಹಾಗಾಗಿ PMC ಕನ್ನಡ ಅನ್ನೋದು ತುಂಬಾ ಹೆಲ್ಪ್ ಮಾಡಿದೆ ನನಗೆ. ಸೊ ಇಲ್ಲಿಗೆ ನಾನು ಎಕ್ಸ್ಪೀರಿಯನ್ಸ್ ಶೇರ್ನ ಮುಗಿಸ್ಬೇಕು ಅಂತ ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.